ಗ್ರಾಮದಲ್ಲಿ 18ನೇ ವರ್ಷದ ಗಂಗಾದೇವಿ ಜಯಂತ್ಯೋತ್ಸವ ಮತ್ತು ಅಂಬಿಗರ ಚೌಡೆಯವರ ಸ್ಮರಣಾರ್ಥವಾಗಿ ಇವತ್ತು ಬಸವಾಪಟ್ಟಣದಲ್ಲಿ ಗಂಗಾ ಮತಸ್ಥರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಇವತ್ತು ಮೆರವಣಿಗೆ ಮುಖಾಂತರ ಆ ತಾಯಿಯನ್ನು ತುಂಬ ಮುಖಾಂತರ ಮಾಡಿದ್ದಾರೆ. ಇದಕ್ಕೆ ಪ್ರತಿ ವರ್ಷ ಇವತ್ತು ಸಾಕಷ್ಟು ಕಡೆ ಜನರು ಗಂಗಾದೇವಿಯನ್ನು ಸ್ಮರಿಸಿ ಇವತ್ತು ನಾವು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗ್ತಿದೆ. ಅದರಿಂದ ಇವತ್ತು ಇಡೀ ಗ್ರಾಮಗಳು ಎಲ್ಲ ಗ್ರಾಮಗಳು ಗಂಗಾ ಜಯಂತಿಯನ್ನು ಎಲ್ಲ ಸಮಾಜದವರು ಕೂಡ ಭಾಗವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಮುಂದೆ ನಿರ್ಮಾಣದಲ್ಲಿ ಈ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಥರದ ಸಹಾಯಗಳನ್ನು ಸರ್ಕಾರಗಳು ಮುಂದಾಗಬೇಕು. ಮುಂದಾದರೂ ಕೂಡ ಈಗ ನಾನು ಈ ಸಮಾಜ ಏನು ಸೇವೆ ಮಾಡಬೇಕು ಮುಂದೆ ನಿರ್ಮಾಣದಲ್ಲಿ ಅಷ್ಟು ರಾಜಶೇಖರ್ ಅವರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರಂತ ಹನುಮೇಶ್ ಅವರಿದ್ದಾರೆ. ಅವ್ರನ್ನ ಮುಂದೆ ಇಟ್ಕೊಂಡು ನಾನು ಮುಂದೆ ಈ ಸಮಾಜದ ಅಭಿವೃದ್ಧಿಗೆ ನಾನು ಮುಂದೆ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರಿಗೆ ಹೇಳ್ತಾ ಇನ್ನೊಮ್ಮೆ ಗಂಗಾ ಜಯಂತಿಯ ಎಲ್ಲ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ 4 ಮಾತು ಮುಗಿಸ್ತೀನಿ. ಗಂಗಾ ಜಯಂತಿಯನ್ನು ಆಚರಿಸಿದರು. ಇದು 18ನೇ ವರ್ಷದ ಗಂಗಾ ಜಯಂತಿ ಅದ್ದೂರಿಯಾಗಿ ಆಚರಣೆ ವರ್ಷ 18 ವರ್ಷನೂ ಆಚರಿಸ್ತಾ ಬಂದಿದ್ದಾರೆ. ಬೀದಿ ಮುಖಾಂತರ ಭಾವಚಿತ್ರ ಗಂಗಾ ಪರಮೇಶ್ವರಿ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನ ಭಾವಚಿತ್ರದ ಮುಂದೆ ಬೀದಿಯೆಲ್ಲ ಮೆರವಣಿಗೆ ಮಾಡಿಕೊಂಡು ಅದ್ದೂರಿಯಾಗಿ ಕಳಸ ಡೊಳ್ಳು ಮುಖಾಂತರ ಇವತ್ತು ಗಂಗಾಸ್ಥಳಕ್ಕೆ ಹೋಗಿ ಅಲ್ಲಿಂದ ದೇವಿಗೆ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಇವತ್ತು ನಮ್ಮ ಸಮಾಜಕ್ಕೆ ಯಾವಾಗಲೂ ಅಂದರೆ ಈ ಒಂದು ನಮ್ಮ ಭಾಗದಲ್ಲಿ ರಾಮುಲು ದಣಿಯವರು ಭೀಷ್ಮ ಅಂತೇಳಿ ಇದ್ದಿದ್ದಾರೆ. ಅವರು ನಿಜವಾಗ್ಲೂ ಅವರು ಯಾಕಂದರೆ ನಮ್ಮ ಹಿಂದುಳಿದ ವರ್ಗದವರಿಗೆ ಅವರು ಹೆಚ್ಚಾಗಿ ಕುಟುಂಬದಿಂದ ನಮಗೆ ಯಾವಾಗಲೂ ನೆರವಿದೆ. ಇವತ್ತು ನಮ್ಮ ದಣಿಯವರು ಬಂದಿದ್ದಾರೆ. ಇವತ್ತು ಬಂದು ಗಂಗಾದೇವಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಇವತ್ತಿಗೂ ನಮ್ಮ ಜೊತೆಗೆ ನಮ್ಮ ಸಮಾಜದ ಬೆನ್ನಿಂದ ಇರ್ತಾರೆ ಅಂತೇಳಿ ಈ ನಮ್ಮ ದಣಿಯರು ಹೆಚ್ಚಾಗಿ ದಣಿಯರು ಯಾವಾಗಲೂ ಶಾಶ್ವತ ಇರ್ತಾರೆ. ನಮ್ಮ ಹಿರಿಯರ ಮುಖಾಂತರ ಇವತ್ತು ನಾವೇನು ಬೆಸ್ತ ಅಂತೇಳಿ ಏನು ಸರ್ಟಿಫಿಕೇಟ್ ಇದು ಮೊನ್ನೆ ಏನು ಗ್ರಾಮದಲ್ಲಿ ಹೋಗಿ ಎಲ್ಲ ಇದು ಮಾಡಿದೆ. ಎಲ್ಲರೂ ಅದಕ್ಕೆ ಎಲ್ಲ ಹಳ್ಳಿಯರು ಬೆಸ್ತರು ಅಂತೇಳಿ ಜಾತಿ ಸರ್ಟಿಫಿಕೇಟಲ್ಲಿ ನಮೂದಿಸಿ ಇವತ್ತು ನಮಗೆ ಎಲ್ಲರೂ ಸಹಕಾರ ಎಲ್ಲ ಗ್ರಾಮದವರು ಸಹಕಾರ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ ಎಂದು ಕುಂದು ನುಡಿಯದಿರು ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ. ಯಾವತ್ತು ಈ ಬಸವಾಪಟ್ಟಣ ಗ್ರಾಮದಲ್ಲಿ 18ನೇ ಗಂಗಾ ಜಯಂತಿ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ 7 ಗಂಟೆಯಿಂದ ಅದ್ಧೂರಿಯಾಗಿ ಡೊಳ್ಳು ಹಾಗೂ ಕುಂಭ ಕಳಸಗಳೊಂದಿಗೆ ಒಂದು ಮೆರವಣಿಗೆ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀನಾಥ್ ಅಣಿಯವರು ಬರಬೇಕಾಗಿತ್ತು. ಅಂದರೆ ಲೋಕಸಭಾ ಸದಸ್ಯರು ಬರೋದರಿಂದ ಸ್ವಲ್ಪ ತಡವಾಯಿತು. ಅದು ಈಗ ಬಂದಿದ್ದಾರೆ. ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಯಾವತ್ತು HRG ಕುಟುಂಬ ಸುಮಾರು ನಮ್ಮ ಏನು ಗಂಗಾವತಿ ಇರಲಿ, ಕೊಪ್ಪಳ ಇರಲಿ, ಸಿಂಧನೂರು ಇರಲಿ ಸುಮಾರು 1 ಕೋಟಿವರೆಗೂ ತಮ್ಮ ಅನುದಾನವನ್ನು ಈ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀಡಿದ್ದಾರೆ. ಇವತ್ತು ಯಾವುದೇ ಹಳ್ಳಿಗೆ ಹೋಗಲಿ, ಇವತ್ತು ಹೊಸಹಳ್ಳಿ, ಮಲ್ಲಾಪುರ, ಆನೆಗುಂದಿ, ಹೆಬ್ಬಾಳು, ಮುಸ್ತೂರು, ಸೂಳೆಕಲ್, ಬೆನಕನಾಳು, ಇವತ್ತು ಏನು ಚಿಕ್ಕಜಾತ್ಗಲ್ ಎಲ್ಲೇ ಹೋದರೂ ಕೂಡ ಇವತ್ತು HRG ಕುಟುಂಬದಿಂದಲೇ ಈ ಗಂಗಾದೇವಿ ಗರ್ಭಗುಡಿ ಆಗಲಿ, ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಲಿ ಅವರ ಒಂದು ಇದರಲ್ಲಿಂದಲೇ ಆಗಿರೋದು. ಯಾಕೆಂದರೆ ಗಂಗಾಪುತ್ರ ರಾಮುಲು ದಣಿ ಭೀಷ್ಮ, ಮಹಾಭೀಷ್ಮ ಅಂತ ಕರೆಯಲ್ಪಡ್ತಾರೆ. ಅದಕ್ಕೆ ಅಂಥ ಭೀಷ್ಮಾದಿರು ಇವತ್ತು ಗಂಗಾದೇವಿಯ ಕೃಪೆಗೆ ಪಾತ್ರರಾಗಿ ಅವರ ತಾಯಿಯ ಆಶೀರ್ವಾದ ಪಡೆದುಕೊಂಡಿರ್ತಾರೆ. ಅವರ ಪುತ್ರರಾದ ಶ್ರೀನಾಥ್ ಅಣಿಯವರು ಅವರ ಕುಟುಂಬಕ್ಕೆ ಆ ದೇವರು ಆರೋಗ್ಯ ಐಶ್ವರ್ಯ ಕರುಣಿಸಲೆಂದು ಈ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ.